ಎಲೆ ತಿಮ್ಮ, ಏ ತಿಮ್ಮ, ಎಲ್ಲೋದೆ ಬಾರ್ಲ ಒಂದು ರವಟ್ ವರಿಕೆ ಬರೋಕೆ ಇಲ್ವಲ್ಲ. ಕರೆದ್ರೆ ಅಪ್ಪಯ್ಯ ಕರೆದ್ರೆ ಎಲ್ಲಿ ಹೋಗ್ತೀಯಲ್ಲ ತಿಮ್ಮ? ಯಾಕಪ್ಪ ಅಯ್ಯಪ್ಪ ಅಂತು ಒಂದು ಯಾವತ್ತು ಕಾಣಕ್ಕಿಲ್ಲ, ಹಂಗೆ ಅರಿಸ್ಕೊಂಬೈತಿ. ಅಮ್ಮಯ್ಯ ಚಕ್ಲಿ ಕೊಟ್ಟಿತ್ತು ತಿಂತ ಕುಂತಿದ್ದೆ. ಯಾಕಪ್ಪ? ಬರೀ ಆ ಚಕ್ಲಿ ಆ ನಿಪ್ಪಟ್ಟು ಓಟು ಇವನೇ ತಿಂದ್ಕೊಂಡಿರು. ಏನು ವಿದ್ಯೆನು ಓದ್ಬೇಡ ನೀನು. ಬರೀ ಅಮ್ಮ ಚಕ್ಲಿ ಕೊಡ್ತು, ನಿಪ್ಪಟ್ಟು ಕೊಡ್ತು, ಕೋಡ್ಬಳೆ ಕೊಡ್ತು ಅಂತೇಳಿ ಓಟ್ ಅವನ್ನೇ ತಿಂದ್ಕೊಂಡಿರು ಮನೆಯಾಗೆ ಏನಲ್ಲ. ಅಯ್ಯಪ್ಪ ಅಂತು ಯಾತನ ತಿಂಬಾಕಿಲ್ಲ ಹಿಂಗಂತೀಯ? ಯಾತು ತಿಂಬಾಕಿಲ್ಲ ನಾನು ಹಂಗಾರೆ? ಯಾಕಪ್ಪ ಹಿಂಗಂತೀಯ? ನಿನ್ನ ಯಾತನ ಆಗಲಿ ಏನನ ಆಗಲಿ ತಿಂಬಕ್ಕೆ ಯಾರನ ಹಂಗೆ ಅಂತಾರೇನಲ್ಲ ತಿಮ್ಮ. ನಾನು ಯಾತಂದು ಇವಾಗ ನಿನ್ನ ಒಂದ್ರ ಒಟ್ಟು ಕಾರ್ದೆ ಅದಕ್ಕೆ ಬರ್ಬೇಕಾ ವರಾಕಿ? ಸರಿ ಹೇಳು, ಯಾಕೆ ಕರೆದಿದ್ದು? ಯಾಕೂ ಇಲ್ಲ ಕಣ್ಲ ತಿಮ್ಮ. ಇದು ಏನು ಆಷಾಢನ ಶ್ರಾವಣನ ಯಾವುದು ಅಂತ ಏನು ನನಗೆ ಗೊತ್ತಾಗ್ತಿಲ್ಲ ಕಣ್ಲ ತಿಮ್ಮ. ಓಸಿ ಇದು ಯಾ ಮಾಸ ಅಂತ ಹೇಳ? ಅಯ್ಯಯ್ಯಪ್ಪ ಈಯಪ್ಪ ನೋಡಿದ್ರಿ ಅದ್ಯಾವ ಮಾಸ್ಗಳೆಲ್ಲ ಹೇಳುವ ಅಂತೈತಿ. ನನಗೆ ಗೊತ್ತಿರೋದು ಸಮಾಸ ಒಂದೇ. ಇಲ್ಲ ಈ ಕೊರಂದಾಗೆ ಹಾಕಿ ಅಂತಾರಲ್ಲ ಮಾಸ್ಕ್ಗಳು ಅವು ಗೊತ್ತು. ಈಯಪ್ಪ ಕೇಳ್ತೀರ ಮಾಸ ಯಾವುದು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಈಗೇನು ಮಾಡೋದು? ಯಾಕಲ್ಲ ತಿಮ್ಮ, ಒಬ್ಬೊಬ್ಬನೇ ಏನೇನೋ ಮಾತಾಡ್ಕೊಂತೀಯ. ಒಂದು ರವ್ವಟ್ಟು ಇದು ಯಾ ಮಾಸ ಅಂತ ಹೇಳಲ್ಲ? ಅಪೋಯ್ ಅಪೋಯ್ ಇವಾಗ ನಾನು ಆ ಮಾಸಗಳೆಲ್ಲ ಹೇಳ್ತೀನಿ, ಅದ್ರಾಗ ಯಾವ ಮಾಸ ಅನ್ನೋದು ನೀನೇ ನೋಡ್ಕೋಬೇಕು. ನಾನು ಮಾಸಗಳೆಲ್ಲ ಇವಾಗ ಹೇಳ್ತೀನಿ ಕೇಳು. ಸರಿ ಕಣ್ಲ ತಿಮ್ಮ, ಆ ಮಾಸಗಳು ಯಾವ್ಯಾವ ಅಂತ ಹೇಳು ವಸಿ. ಅದ್ರಾಗೆ ಇವಾಗಿರೋ ಮಾಸ ಯಾವುದು ಅಂತ ನಾನು ತಿಳ್ಕೊಂತೀನಿ, ಹೇಳಲ್ಲ ತಿಮ್ಮ. ಅಯ್ಯಪ್ಪ ಅಂತು ನನಗೆ ಹೇಳಕ್ಕೆ ಬರಲ್ಲ ಅಂದರೆ ಏಳು ಏಳು ಅಂತೈತೆ. ಅದಕ್ಕೆ ನನಗೆ ಓಟು ಈ ಮಾಸಗಳು ಅರ್ಧ ಬರ್ಗ ಬರ್ತವೆ, ಒಂದು ಓಟು ಅದಕ್ಕೇನೆ ಇನ್ನೊಂದಿಟ್ಟು ಸೇರಿಸಿ ಹೇಳ್ಬಿಡ್ತೀನಿ. ಹೆಂಗೂ ನಮ್ಮ ಅಪ್ಪಗೆ ಇದು ತಿಳಿಯಾಕಿಲ್ಲ, ಹೆಂಗೂ ಆಮೇಲೆ ಅದು ನೀವಕೊಂಡ್ರೆ ಆಯಿತು. ಹೇಳಲ್ಲ ತಿಮ್ಮ, ಬೀರಿನಿ ಅದೇನು ಯೋಚನೆ ಮಾಡ್ತಿದ್ಯಾ ನಿಂತ್ಕೊಂಡು? ಸರಿಯಪ್ಪೋಯ್ ಹೇಳ್ತು ನೋಡೀಗ. ಚೈತ್ರಕ, ವೈಶಾಖ, ಜೋತಪ, ಆಶ್ಮಿಕ, ಶ್ರಾವಣ ಬೆಳಗೋಳ, ಭದ್ರಪ, ಆಫಿಜಕ, ಗುಳ್ಳ್ಯಾದ ಕಾರ್ತಿಕ, ಮೃಗಶಿರ, ಪುಷ್ಪ, ಪುಷ್ಪಟ್ಟು, ಪಾತೃಪಡಗ. ಯೋಲೆ 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 ತಿಮ್ಮ, ಇದ್ಯಾತ್ರವಲ್ಲ ಹಿಂಗೆ ಹೇಳ್ದೆ? ಅಯ್ಯೋ ಶಿವನೇ, ಇವು ಯಾತ್ಯಾತ ಹೇಳ್ದಂಗಾತಪ್ಪ ನನಗೆ. ಅಪೋಯ್ ಅಪೋಯ್ ಇವಾಗ ಎಲ್ಲ ಬದಲಾಗ್ಯಾವ ಕಣಪ್ಪ. ನೀವೆಲ್ಲ ಓದ್ಬೇಕಾದ್ರೆ ಹಿಂಗೆ ಇರಲಿಲ್ಲ ಕಣಪೋಯ್. ಇವಾಗ ಒಂದು ರವಟು ಎಲ್ಲ ಬದಲಾಯಿಸ್ಬೇಕಂತ ಹೇಳಿ ಬದಲಾಯಿಸವ್ರಿ. ಇವಾಗೆಲ್ಲ ನನ್ಗೆ ಹಿಂಗೆಯ ಆ ಸ್ಕೂಲಾಗೂ ನನ್ಗೆ ಹೇಳ್ಕೊಂಡು ಕೊಡೋದು. ವಸಿ ಇವು ಸುಮಾರು ವರ್ಷದಿದ್ದಟಿ ಹಿಂಗೇ ಇದುವಂತೆ, ಅದಕ್ಕೆ ಒಂದು ರೇಟು ಏನಾದರೂ ಚೇಂಜಸ್ ಮಾಡ್ಬೇಕಂತ ಹೇಳಿ ಇವಾಗ ಈ ರೀತಿ ಎಲ್ಲ ಚೇಂಜ್ ಮಾಡ್ಬಿಟ್ಟಾರ ಕಣಪ್ಪ. ಹೆಂಗೆ ಅಂತಂದರೆ ಅದು ಯಾವಾಗಿನ ಕಾಲದಾಗೆ ಎಲ್ಲ ನಿಮ್ಮ ಕಾಲದಾಗೆ ಆ ಕೀಪ್ಯಾಡ್ ಫೋನ್ಗಳೇ ಇಟ್ಕೊಂಡಿದ್ರಿ. ವಸಿ ಇವಾಗೆಲ್ಲ ಟಚ್ ಸ್ಕ್ರೀನ್ ಅಂತ ಬಂದಾವೆ. ವಸಿ ಅವೆಲ್ಲ ಬಂದಾಗಿದ್ದಟಿ ಎಲ್ಲಾನು ಬದಲಾಗ್ತೈತೆ ಕಣಪ್ಪ. ಅದಕ್ಕೇನೆ ಇವು ಭಾಳ ದಿವಸದಟಿನು ಹಿಂಗೇ ಇದ್ವು ಅಂತ ಹೇಳಿ ಇವಾಗೆಲ್ಲ ಬದಲಾಯಿಸ್ತಾರ ಕಣಪ್ಪ. ಏನೋ ಬಿಡ್ಲ, ಒಂದು ಒಳ್ಳೆಯ ಮುಹೂರ್ತ ನೋಡಬೇಕಿತ್ತು ಒಂದ್ರ ಒಟ್ಟು. ಅದಕ್ಕೆ ಇದು ಯಾ ಮಾಸ ಅಂತ ತಿಳ್ಕೊಂಬನ ಅಂತ ನೀನು ಕರ್ದೆ ನೋಡ್ಲಾ ತಿಮ್ಮ. ಅಪೋಯ್ ಅಪೋಯ್ ಯಾವುದೋ ಮುಹೂರ್ತ ಬೇರೆ ನೋಡ್ತೀನಿ ಅಂತಿದೀಯಾ? ಹಂಗೆ ವಯಸ್ಸಿ ನನಗೇನಾದ್ರೂ ಏನಾದ್ರೂ ನೋಡ್ತಿದೀಯನ ಪಾಲ? ಅಯ್ಯೋ ಅಯ್ಯೋ ಸೋಮ್ ಕೊಕ್ಕರಿಸ್ಯಾಳ. ಅವನು ಯಾರು ಈ ಅಪ್ಪಗೆ ಬೇರೆ ಹೆಣ್ಣು ಬೇರೆ ನೋಡ್ತಾರಂತೆ ಈ ವಯಸ್ಸಿಗೇನೆ. ನಗನ ಜುಮ್ ಚಿನ್ನಕರ ನಕ್ಕರ ನಕ್ಕರ ಜುಮ್ ನಕರ 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 ಜುಮ್ ಚಿನ್ನಕರ ನಕರ ನಕರ ಜುಮ್ 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 ನಗನ ಯಾಮವಾಸಿ ಅಣ್ಣ ನೋಡು ಹೆಂಗ್ ಮ್ಯೂಸಿಕ್ ಹಾಕ್ಯಂಡು ಬರ್ತೈತೆ. ಬಾ 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 ಅಮಾವಾಸ್ಯೆ ಅಣ್ಣಯ್ಯ, ಅಮಾವಾಸ್ಯೆ ಅಣ್ಣಯ್ಯ, ಇದೇನಣ್ಣ ಹಿಂಗೆ ಹಾಕ್ಯಂಡು ಬರ್ತೀಯ ಮ್ಯೂಸಿಕ್ನ? ಏನು ಇಲ್ಲ ಕಡ್ಲತಿಮ್ಮ, ವಯಸ್ಸಿ ಈ ಸಿನಿಮಾದಾಗೆ
ಆ ಹೀರೋಗಳು ಬರ್ಬೇಕಾರೆ ಎಂಟ್ರಿಗೇನೆ ಏನೆಲ್ಲ ಮ್ಯೂಸಿಕ್ಗಳು ಹೆಂಗೆಲ್ಲ ಕೊಡ್ತಾರೆ ನೋಡು. ಓಸಿ ಇದು ಹಂಗೆಯ. ಈ ಅಮಾವಾಸ್ಯೆ ಬರ್ಬೇಕಾರೆ ಇಲ್ಲಿ ಯಾರು ಸೈಡ್ನಾಗೆ ಮ್ಯೂಸಿಕ್ ಕೊಡಕ್ಕೆ ಏನು ಇಲ್ಲ. ಓಸಿ ಅದಕ್ಕೇನೆ ನಾನೇನೆ ಮ್ಯೂಸಿಕ್ ಹಾಕ್ಕೊಂಡು ಹಂಗೆ ಜುಮ್ಮಮ್ಮಂಗೆ ಬರ್ತೀನಿ ನೋಡ್ಲಾತಿಮ್ಮ. ನಿನ್ನ ಮ್ಯೂಸಿಕ್ಕು ಬೋಯ್ ಚಂದಾಗ ಇಟ್ಕೊಂಡು ಅಮಾವಾಸ್ಯೆ ಚಂದಾಗ ಬಾರಿಸಿ ಅಪ್ಪ ನೀನು ಮ್ಯೂಸಿಕ್ನ. ನಗಣು ಈ ಅಮಾವಾಸ್ಯೆ ಎಡವಟ್ಟು ಭಾಗ 12ರಾಗಿ ಆ ಸ್ವಾಮೀಜಿಯವರು ನಿನಗೆ ಒಂದು ಮಂತ್ರ ಹೇಳಿದ್ರಲ್ಲ, ಅದನ್ನ ಬರ್ಕೊಂಡು ಕೊಟ್ಟು ಹೋಗಿದ್ರಲ್ಲ. ನಿಮ್ಮ ಮಗ ಬಂದಾಗ ಆ ಮಂತ್ರನ ಕಲಿತೀವಿ ಅಂತ ನೀವು ಹೇಳಿದ್ರಲ್ಲ ನಾಗಣ್ಣ. ಓಸಿ ಹೆಂಗೋ ಈ ತಿಮ್ಮನು ಇಲ್ಲೇ ಅವನೇ. ಆ ಚೀಟಿನ ಎಲ್ಲಿ ಬರ್ಕೊಂಡು ಕೊಟ್ಟವ್ರೆ ಅದನ್ನ ಕೊಡು ನಾಗಣ್ಣ. ಈ ತಿಮ್ಮ ಅದನ್ನ ಹೆಂಗ್ ಓದ್ತಾನೆ ನೋಡೋಣ. ಶಿವನೇ ಶಂಭುಲಿಂಗ ಹೂನ್ ಕಂಡ್ಲ ಅಮಾವಾಸ್ಯೆ. ಓಸಿ ಆ ಚೀಟಿನ ಈ ತಿಮ್ಮನ ಕೈ ಕೊಡ್ತೀನಿ. ನಮ್ಮ ಮಗ ಬರ್ತಾನೆ ಅದನ್ನು ನಮಗೆಲ್ಲ ಹೇಳ್ಕೊಂಡು ಕೊಡ್ತಾನೆ ಆ ಮಂತ್ರನ. ನಾವು ಕಲಿತೀವಿ ನಮ್ಮ ಮಗ ಹೇಳ್ಕೊಡ್ತಿದ್ದಂಗೂ ಅಂತ ಸ್ವಾಮಿಯರ್ ಕೂಡ ಹೇಳೇನೋ ಕಳಿಸ್ಬಿಟ್ವಿ. ಓಸಿ ಇವಾಗ ನಮ್ಮ ತಿಮ್ಮನ ಕೈ ಕೊಡ್ತೀನಿ. ಆ ಮಂತ್ರನ ಹೆಂಗೆ ಓದ್ತಾನೆ ನಾನು ಓಸಿ ನೋಡಿ ಕಲಿಬೇಕು ಕಂಡ್ಲ ಆ ಮಂತ್ರನ ಈಗ. ರೇ ತಿಮ್ಮ ತಕೊಳ್ಳ ಈ ಚೀಟಿನ. ಒಂದು ರವ್ವಟ್ಟು ಇದ್ರಾಗೆ ಮಂತ್ರ ಬರ್ದವ್ರೆ ಸ್ವಾಮಿಯವರು. ಶ್ರೀ 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 ನಿತ್ಯಾನಂದ ಸ್ವಾಮಿಯರ್ ಕಂಡ್ಲ ಈ ಮಂತ್ರನ ಬರ್ದಿರೋದು. ಒಂದು ರವ್ವಟ್ಟು ಆ ಮಂತ್ರನ ಒಂದು ಸ್ವಲ್ಪ ನಮಗೂ ಕಳಿಸ್ಕೊಂಡು ಕೊಡ್ಲಾ ತಿಮ್ಮ. ಹೆಂಗೋ ನೀನು ಸ್ಕೂಲ್ಗೆ ಹೋಗಿ ಓದೋದು ಕಲ್ತಿದೀಯ, ಒಂದು ರವ್ವಟ್ಟು ಹೇಳ ಈ ಮಂತ್ರನ. ಈ ಮಂತ್ರಕ್ಕೆ ಬರೋದೆಲ್ಲ ಸುಮ್ಕೆ ಬರೋಕ್ಕಿಲ್ಲ. ಏನನ ಒಂದು ತಗ್ಲಾಡ್ತಾರೆ ಈ ಅಮಾವಾಸ್ಯೆ ಅಣ್ಣಯ್ಯ ಅಂತಾರು. ನಾನು ನಮ್ಮ ಅಪ್ಪ ಇಂತ ಹೆಂಗೋ ಮಾತಾಡ್ಕೊಂಡಿದ್ದೆ. ಈ ಬಂದ ಈ ಅಮಾವಾಸ್ಯೆ ಅಣ್ಣಯ್ಯ. ಆ ಮಾಸ್ಟರ್ಗಳು ಆ ಕನ್ನಡ ಬುಕ್ನೇ ಕೊಟ್ರೆ ನನಗೆ ಓದಕ್ಕೆ ಬರೋಕ್ಕಿಲ್ಲ. ಇವರಿನ ಈ ಮಂತ್ರ ಬೇರೆ ಓದು ಅಂತ ಕೊಡ್ತಾರೆ. ಏನೋ ನನಗೆ ಯಾವ್ದು ಗೊತ್ತೈತೋ ಅದು ಓದಿದ್ರ ಆತ ಹೇಳು. ಅಪ್ಪೋಯ್ ಈ ಮಂತ್ರನ ಓದ್ತೀನಿ ಕೇಳಿ ಇವಾಗ. ಲಿಟಿಮ್ ಟಿಮಿಲಿಟಿ ಟಮ್ ಟಮ್ ಟಿಟಿಮ್ ಟಮ್ 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 ಕಲ್ ಟಮ್ ಟಿಟಿಮ್ ಟಮ್ 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 ಹಾ ಹಮ್ ಸುಮ್ ಸಿನ್ವಾ ಮನೆ ಮೆ ಟಮ್ ಹಾ ಹಮ್ ಟಮ್ 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 ಟಪ್ ಹಾ ಹಾ. ಹೆಂಗೆ ಈ ತಿಮ್ಮ ಗೊತ್ತಲ್ಲ ಮಂತ್ರ ಹೇಳಿದ್ದು ಹೆಂಗೆ ಅಂತ. ಹೇಳಕ್ ಬರ್ಲಿಲ್ಲ ಅಂದ್ರು ಲಾಸ್ಟಿಗೆ ಆ ಸ್ವಾಂಗುಳ್ಳು ಹಾಗುಳ್ಳು ಎಲ್ಲ ಸೇರಿಸ್ಕೊಂಡು ಹೇಳಿದ್ದು. ತಿಮ್ಮ ನಾನು ಯೋಲೆ 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 ತಿಮ್ಮ ಇದ್ಯಾ ಮಂತ್ರನದ ಹಿಂಗೆ ಹೇಳ್ತೀಯ? ಆ ಸ್ವಾಮಿಯರಿಗಿನ್ನ ಬೋಲ್ ಜೋರಾಗಿ ಹೇಳ್ದಪ್ಪ ನಿನ್ನ ಮಂತ್ರನ. ಅಯ್ಯೋ 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 ನಿನ್ನಂತ ದಡ್ಡನ ಮಗನ ಕೈ ಕೊಟ್ನಲ್ಲೋ ಈ ಮಂತ್ರ ಓದು ಅಂತ. ವಯಸ್ಸಿ ನಿನಗೆ ಆ ಕನ್ನಡನೇ ನೆಟ್ಟಿಗೆ ಓದಕ್ಕೆ ಬರ್ತೈತೋ ಇಲ್ಲಪ್ಪ. ಈ ಮಂತ್ರ ಇನ್ನೆಲ್ಲ ನೆಟ್ಟಿಗೆ ಓದ್ತಿ ಹೇಳು. ನಾವೊಂದ್ರ ಒಟ್ಟು ಆ ಸ್ವಾಮಿಯರ್ ಕೂಟೆ ಹೇಳಿದ್ವಿ. ನಮ್ಮ ಮಗ ಬರ್ತಾನೆ ಮಂತ್ರನ ಕಲಿಸ್ಕೊಂಡು ಕೊಡ್ತಾನೆ ಹೇಳ್ರಿ ಸ್ವಾಮಿ ಅಂತ ಬಾರಿಸ್ಕೊಂಡ್ರಿ. ಅಬಾಬಾಬಾಬಾಬಾಬಾ ಇದೀನಿ ಎಂಥ ಮಂತ್ರ ಹೇಳ್ದಲ್ಲ ನೀನು. ಅದೇನೋ ಬರೇ ಸ್ವಾಹನ್ ಸೇರಿಸ್ಕೊಂಡು ಹೇಳ್ಬಿಟ್ಟಪ್ಪ. ಯಾಪೋಯ್ ನಾನು ಬಹುಶಃ ಅಂದಕ್ಕೆ ಓದಿದ್ನಿ ಹೇಳಪ್ಪೋಯ್ ಮಂತ್ರನ. ನೀನು ನೋಡಿ ಹೆಂಗಂತೀಯ ವಯಸ್ಸಿ ನನಗೆ ಈ ನ್ಯಾಲಿಗೆ ತಿರ್ಗಾಕಿಲ್ ಕಡಪೋಯ್. ಅದಕ್ಕೆ ಎಲ್ಲೋ ಹಂಗೆ ಕೇಳಿಸಿರ್ಬೇಕು ನಿಮ್ಗೆ ಹೇಳು. ಹೌದಲ್ಲ ತಿಮ್ಮ? ಹಂಗಾರೆ ನಿನಗೆ ನ್ಯಾಲ್ಗೆನೇ ತಿರ್ಗಾಕಿಲ್ಲ ಅಂತ ಅನ್ನು. ನ್ಯಾಲ್ಗೆ ತಿರ್ಗಲ್ಲೇನಪ್ಪ ತಿಮ್ಮ ನಿನಗೆ? ಅಣೋಯ್ ಅಮಾವಾಸ್ಯೆ ಅಣ್ಣಯ್ಯೋ ನೀನು ನೋಡು ಹಂಗೆ ಕೇಳೋದ. ನಾನು ಹೇಳಲಿಲ್ಲ ನನಗೆ ನ್ಯಾಲ್ಗೆ ತಿರ್ಗಾಕಿಲ್ಲ ಕಾಣೋ. ಅದಕ್ಕೇನೆ ಮಂತ್ರ ನಿಮ್ಗೆ ಹಂಗೆ ಕೇಳಿಸೈತೆ. ವಯಸ್ಸಿ ನಾನು ಸರಿಗೆ ಹೇಳಿದ್ನಿ ಕಾಣೋ. ಆ ಮಂತ್ರ ಹೇಳ್ಬೇಕಾರೆ ನ್ಯಾಲ್ಗೆ ತಿರುಗ್ತಿರ್ಲಿಲ್ಲ ನನಗೆ. ನಗಣೋಯ್ ನಿಮ್ಮ ಮಗನಿಗೆ ಒಂದು ರವ್ವಟ್ಟು ನ್ಯಾಲ್ಗೆ ತಿರ್ಗಾಕಿಲ್ಲ ಅಂತೆ. ವಯಸ್ಸಿ ನಿಮ್ಮ ಮಗನ ತಿಮ್ಮನ್ನ ಅಲ್ಲಿ ಬಕ್ ಬರ್ಲೆ ಮನಗಿಸಿ ಆ ನ್ಯಾಲ್ಗೆನ ಆ ಬಂಡಿಗಾಕಿ ಉಜ್ಜನ. ವಯಸ್ಸಿ ಆ ಬಂಡಿಗಾಕಿ ನ್ಯಾಲ್ಗೆ ಎಲ್ಲ ಉಜ್ಜಿದ್ರೆ ನಿಮ್ಮ ಮಗನಿಗೆ ಆ ಮಂತ್ರನ ಸರಿ ಹೇಳಕ್ ಬರ್ತೈತೇನೋ. ಹಂಗೇನೆ ನೀನು ಆಮೇಲೆ ಆ ಮಂತ್ರನ ಕಲಿಬೋದು ಕಣ್ಣಾಗಣ್ಣೋಯ್. ಅದಕ್ಕೇನೆ ನಿಮ್ಮ ಮಗನಿಗೆ ವಯಸ್ಸಿ ಆ ನ್ಯಾಲ್ಗೆನ ಬಂಡಿಗಾಕಿ ತಿಕ್ಕನ ಹಿಡ್ಕ ಒಂದು ರವ್ವಟ್ಟು ನಿಮ್ಮ ಮಗನ್ನ. ಶಿವನೇ ಶಂಭುಲಿಂಗ ಅಮಾವಾಸ್ಯೆ ವಯಸ್ಸಿ ನೀನು ಹೇಳೋದ್ರಾಗೂ ಸರಿ ಐತೆ ಬಿಡ್ಲ. ಒಂದು ರವ್ವಟ್ಟು ನಮ್ಮ ಮಗನಿಗೆ ನ್ಯಾಲ್ಗೆನೇ ತಿರ್ಗಾಕಿಲ್ಲ. ಬಾರ್ಲ ಇಳ್ಕೊಂಡು ಆ ಬಂಡಿಗೆ ಹಾಕಿ ನ್ಯಾಲ್ಗೆ ಎಲ್ಲ ತಿಕ್ಬಿಡೋಣ. ಅಪ್ಪ ನೋಡು ನಾನು ಹಿಡ್ಕೊಂಬಕ್ ಬರೋದ ಬಿಡ್ರಪ್ಪ. ನನ್ನ ಹಿಡ್ಕೊಂತ ಇದ್ರೆ ಬಿಡ್ರಿ ಬಿಡ್ರಪ್ಪ. ನನ್ನ ನ್ಯಾಲ್ಗೆ ತಿರ್ಗಾಕಿಲ್ಲ ಅಂದಿದ್ಕೆ ಹಿಂಗೇನ್ರಪ್ಪ ನೀವು ಮಾಡೋದು? ನನ್ನ ಇವತ್ತು ನೀವು ಸಾಯ್ಸೇ ಬಿಡ್ತೀರಾ ಬಿಡ್ರಪ್ಪ. ನನ್ನ ನ್ಯಾಲ್ಗೆ ತಿಕ್ಬೇಡ್ರಿ ನಗಣೋಯ್. ಹಂಗೆ ಆ ಹತ್ಲಾಗಳು ನ್ಯಾಲ್ಗೆನು ಒಂದು ರವ್ವಟ್ಟು ಒತ್ತಿ ತಿಕ್ಕಾಡು. ವಯಸ್ಸಿ ಹಂಗೇನೆ ಆ ಮುಖನು ಒಂದು ರವ್ವಟ್ಟು ಹಂಗೆ ತಿಕ್ಕು. ಒಂದು ರವ್ವಟ್ಟು ಹುಡುಗ ಹಂಗೆ ಬೆಳಗುನು ಹಾಕ್ತಾನೆ ತಿಕ್ನಾಗಣ ಚೆನ್ನಾಗಿ ಹಾಕಿ ನೆಲಕ್ಕೆ.
ಹ್ಞೂ ಅನ್ಕಂಡ್ಲ ಅಮಾವಾಸ್ಯೆ ಆಕಿ ಬಿಗ್ಗೆಗೆ ಆ ಬಂಡಿಗೆ ತಿಕ್ತಾ ಇದೀನಿ ಕಂಡ್ಲ ನ್ಯಾಲ್ಗೆನೋ ಮುಖಾನು ನೀನು ಹೇಳಿದೀಯ ಅಂತ ನೀನು ಹೇಳಿರೋದಕ್ಕೆ ಕಂಡ ನಾನು ತಿಕ್ತಿರೋದು ವಶಿ ಹೆಂಗೋ ಆ ನ್ಯಾಲ್ಗೆ ತಿರ್ಗಂಗಾದ್ರೆ ಸಾಕು ನನ್ನ ಮೂಕನೆಲ್ಲ ಹಾಕಿ ತಿಕ್ಬಿಟ್ಟಾರಲ್ರಪ್ಪ ಬಂಡಿಗೆ ವಸಿ ನನ್ನ ಮೂಕನೇ ಹೆಂಗೈತಂತ ನನಗೆ ಕಾಣಿಸ್ತಿಲ್ವಲ್ಲಪ್ಪ ನನಗೇನು ಕಾಣಿಸ್ತಿಲ್ವಲ್ಲಪ್ಪ ಕಣ್ಣಿನೇನಾರು ಹೋಗ್ಯವೇನಪ್ಪ ವಸಿ ಆ ಬಂಡಿಗೆ ಹಾಕಿಲ್ಲ ಮುಖ ತಿಕ್ಬಿಟ್ಟವ್ರೆ ನಾನು ಇರ್ತೀನೋ ಇರಲ್ವಾ ಹಂಗಾಗ್ಬಿಟ್ಟೆ ಕಡ್ರಪ್ಪ ಈ ನಮ್ಮ ಅಪ್ಪ ಅಮಾವಾಸ್ಯೆ ಮಾಡ್ಕಟ್ಕೊಂಡು ಹಿಂಗೆಲ್ಲ ಮಾಡ್ಬಿಡ್ತೈತೆ ನನ್ನ ಮುಖ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟೆ ಕಡ್ರಪ್ಪ ಬಂಡಿಗೆ ಹಾಕಿ ತಿಕ್ಕಿರೋದಕ್ಕೆ ಅಯ್ಯಯ್ಯಯ್ಯೋ ಮಗನೇ ಅಯ್ಯೋ 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 ನಿನಗೇನಾಯ್ತು ರಕ್ತ ಎಲ್ಲ ಬತ್ತೈತಲ್ಲ ಅಯ್ಯೋ ಶಿವನೇ ಆ ಕಣ್ಣು ಆಡ್ದಪ್ಪ ಇದ್ವಲ್ಲ ಕಣ್ಣೇ ಇಲ್ದಂಗಾಗ್ಯವಲ್ಲ ನಿನಗೆ ಆ ಬಾ ಇಲ್ಲ ಕಣ್ಣಿಲ್ಲ ಅಯ್ಯೋ ರಕ್ತ ಬೇರೆ ಬತ್ತೈತಲ್ಲ ಏಲೇ 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 ಅಮಾವಾಸ್ಯೆ ಏನಾಯ್ತು ನನ್ನ ಮಗನಿಗೆ ಅಯ್ಯೋ ನಿನ್ನ ಅಯ್ಯಯ್ಯಪ್ಪರೇ ಈ ನಾಗಣ್ಣ ತಿಕ್ಕು ಅಂತಂದ್ರೆ ಬಂಡಿಗೆ ಹಾಕಿ ಸೊರಿಯಾಗಿಯೇ ತಿಕ್ಬಿಟ್ಟವನೆ ಓಸಿ ಇವನಿಗೆ ಕಣ್ಣು ಬಾಯಿ ಏನೂ ಕಾಣಿಸಕ್ಕಿಲ್ಲ ಹಂಗೆಲ್ಲ ರೋಗ್ತು ಬರಂಗೆ ತಿಕ್ಬಿಟ್ಟನಲ್ಲಪ್ಪ ಈ ನಾಗಣ್ಣ ಅಯ್ಯಯ್ಯಪ್ಪ ಈ ನಾಗಣ್ಣ ಕೈಗೆ ಇವಾಗ ಏನಾರ ನಾನು ಸಿಕ್ಬಿಟ್ರೆ ನಾನು ಸುಮ್ಕೆ ಬಿಟ್ಟಾನೆ ಈ ನಾಗಣ್ಣ ನಾನಂತೂ ಇವಾಗ ಎಸ್ಕೇಪ್ ಅಯ್ಯೋ ಶಿವನೇ ಶಂಭುಲಿಂಗ ಈ ಅಮಾವಾಸ್ಯೆ ಅಂಬ ನನ್ನ ಮಗ ಬಂದು ನನಗೆ ಯಾಕಪ್ಪ ಹಿಂಗೆ ಬಗ್ನಿ ಗೂಟ ಹೊಡೆದು ಹೋಗ್ತಾನೆ ಇವನು ಅಮಾವಾಸ್ಯೆ ನನಗಂತೂ ಕಣ್ಣು ಕಾಣಿಸ್ತಿಲ್ಲ ಯಾತು ಎಲ್ಲೈತೆಂಬುದೇ ಗೊತ್ತಾಗ್ತಿಲ್ಲ ಕಳಬೋಯ್ ಎಲ್ಲಿದೆಯಪ್ಪೋಯ್ ನನಗೆ ಬಾಯೆಲ್ಲ ನೋವು ನ್ಯಾಲಿಗೆ ಅಂತ ಇನ್ನೂ ನೋವು ಕಳಬೋಯ್ ಎಲ್ಲಿದೆಯಪ್ಪೋಯ್ ಸುಮ್ಕಿರುತ್ತಿಮ್ಮ ಬೇಡ ಸುಮ್ಕಿರಪ್ಪ ನೋಡಿಯಪ್ಪ ಹಾಸ್ಪಿಟ್ಲಿಗೆ ಹೋಗೋಣ ವಜಿ ಅದಕ್ಕೇನೆ ಈ ಕಂಡಾರ ಮಾತನ್ನ ಜಾಸ್ತಿ ಏನು ಕೇಳಕ್ಕೆ ಹೋಗ್ಬಾರ್ದು ಅಂಬೋದು ನೋಡ್ರಪ್ಪ ಹಿಂಗೆಲ್ಲ ಆಯಿತು ನಮ್ಮ ಮಗನಿಗೆ ವಜಿ ಹಂಗೇನೆ ಈ ಹಳ್ಳಿ ಜಾಣಾರು ಚಾನಲನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹಂಗೆ ಲೈಕು ಶೇರು ಕಾಮೆಂಟು ಕೊಡ್ರಪ್ಪ ವಸಿ ಮುಂದಿನ ಭಾಗದಾಗೆ ಸಿಗ್ತೀವಿ ಕಣ್ರಪ್ಪ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಕಣ್ರಪ್ಪ